3 ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳ್ತೀನಿ. ಇವ್ರ ಬಗ್ಗೆ ಸ್ವಿಚ್ ಅಂದ ತಕ್ಷಣ ಒಳ್ಳೆಯದನ್ನ ಹೇಳಬೇಕು. ಅಂದರೆ ಅವ್ರ ಬಗ್ಗೆ ನೆಗೆಟಿವ್, ಅಂದರೆ ಇದು ತಮಾಷೆಗೆ, ಜಸ್ಟ್ ತಮಾಷೆಗೆ, ಓಕೆನಾ? ಅವ್ರ ಬಗ್ಗೆ ಓ ಹಿಂಗೆ ಹಿಂಗೆ ಅಂತ ಹೇಳಿ. ಸ್ವಿಚ್ ಅಂದ ತಕ್ಷಣ ನೆಗೆಟಿವ್, ಫಸ್ಟ್ ಪಾಸಿಟಿವ್. ಓಕೆ, 3 ಜನ ಕಂಟೆಸ್ಟೆಂಟ್ ಹೇಳ್ತೀನಿ. ಆರಂಭದಲ್ಲಿ ರಕ್ಷಿತಾ. ಏನು ಒಳ್ಳೇದು. ಒಳ್ಳೇದಾ? ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಬುದ್ಧಿವಂತೆ, ಆಮೇಲೆ ಜಾಸ್ತಿ ಕೇರ್ ಮಾಡ್ತಾಳೆ ಅವ್ರ ಸುತ್ತ ಇರೋರನ್ನ. ಅದೇ ಸಖತ್ತು ಎಲ್ಲ ವಿಷಯದಲ್ಲೂ ಕರೆಕ್ಟಾಗಿ ಯೋಚನೆ ಮಾಡಿ, ಸೆನ್ಸಿಬಲಾಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ ಡಿಸಿಷನ್ ತಗೋತಾಳೆ. ಆಮೇಲೆ ಗೇಮಲ್ಲಿ ಅವಳು ತಲೆನೇ ಚೆನ್ನಾಗಿ ಉಪಯೋಗಿಸ್ತಾಳೆ, ಅದು ಸಖತ್ ಇಷ್ಟ ಆಯ್ತದೆ. ರಕ್ಷಿತಾ ಚೆನ್ನಾಗಿ ಆಡ್ತಾಳೆ, ಆದರೂ ಆಡಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ಬೇಡ ಮೇಡಮ್, ಸುಮ್ಮನೆ ಅಂತ. ಬೇಜಾರು ಇದಾಗುತ್ತೆ, ಟ್ರೋಲ್ ಆಗುತ್ತೆ ಅಂತೆಲ್ಲ. ಟ್ರೋಲ್ ಅನ್ನೋದಕ್ಕಿಂತ ಯಾಕೆ ಈಗ ಪಾಪ ತಿರ್ಗಾ ಇದು ಮಾಡೋದು. ನಮಗೆ ಬರೀ ಗಿಲ್ಲಿ ನಟ ಆಗಿದ್ರು, ಇನ್ನು ಮುಂದೆ ಕರ್ನಾಟಕದ ವೀರ, ಎಲ್ಲ 45 ಕೋಟಿ ಮತ ಗಳಿಸಿರುವಂತಹ ಒಂದು ಸೂಪರ್ ಹೀರೋ ಆಗಿ ಇಷ್ಟು ಫ್ಯಾನ್ ಫಾಲೋವಿಂಗ್ ಇರೋಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನೆಕ್ಸ್ಟು ಇದನ್ನು ನೀವು ಹೇಳಿದ್ರಿ ಅಲ್ಲ, ನನಗೆ ಹೆಂಗೆ ಗೊತ್ತಾಗ್ತಿಲ್ಲ ಹೆಂಗೆ ಕ್ಯಾರಿ ಮಾಡಬೇಕು ಅಂಥೇಳಿ. ನಿಮ್ಮ ಮೈಂಡಲ್ಲಿ ಒಂದು ಇರುತ್ತಲ್ಲ, ನಾನು ಹಿಂಗೆ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಲ್ಲ, ನಾನು ಇಲ್ಲ ಈ ಥರದ್ದು, ಅದನ್ನ ಬಿಚ್ಚಿಡ್ಬೋದಾ? ಅದೇ ಮೇಡಮ್, ನಾನು ಇವಾಗ ಹೆಂಗಿದ್ದೀನಿ ಹಂಗೆ ಇದ್ಬಿಟ್ರೆ ಸಾಕು. ಅದೇ ಸ್ಟೇಜ್ ಮೇಲೆ ಹೇಳೋನಿಲ್ಲ, ಈಗ ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ, ಹಿಂಗೆ ಇರ್ತೀನಿ ನಾನು ಕೊನೆವರೆಗೂ ಅಂತ. ಹಂಗೆ ಇರ್ತೀನಿ ಮೇಡಮ್, ಅಷ್ಟೇ. ಅದೊಂದೇ ನನಗೂ ಇವಾಗ ಮನಸ್ಸಲ್ಲಿರೋದು, ಇವಾಗ ಅಂದ್ಕೊಂಡಿರೋದು. ಎಲ್ಲೋ ಒಂದು ಕಡೆ ನಿಮಗೆ ಸೋಲ್ಜರ್ಸ್ ವಿಶ್ ಮಾಡಿದ್ರು, ಬೇರೆ ಬೇರೆ ದೇಶದಲ್ಲಿ ಒಂದು ಮಕ್ಕಳು ವಿಶ್ ಮಾಡ್ತಾ ಇದ್ರು, ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಅನಿಸ್ತು ನಿಮಗೆ? ಅದೇ ಮೇಡಮ್, ಈಗ ಸೋಲ್ಜರ್ಸ್ ಅಂದರೆ ನಮ್ಮ ದೇಶದ ಯೋಧರು, ಅವರು ಅಂದರೆ ಅವ್ರಂದ್ರೇ ನಮಗೊಂದು ಹೆಮ್ಮೆ, ಅಂದರೆ ನಮಗೊಂದು ಖುಷಿ. ಅಂಥವ್ರು ನಮ್ಗೆ ವಿಶ್ ಮಾಡ್ತಾರೆ. ಆಮೇಲೆ ಈಗ ಈ ಕಡೆ ಬಂದರೆ ರಾಜಕೀಯ ನಾಯಕರು, ನಮ್ಮ ಚಿತ್ರರಂಗದ ಸಿನಿಮಾ ನಾಯಕರು, ಚಿತ್ರರಂಗದವರು, ಇವರೆಲ್ಲ ನಮ್ಮ ರಿಯಾಲಿಟಿ ಶೋದವರು, ಮತ್ತು ನಮ್ಮ ಹಳೆ ಸೀಸನ್ ಕಂಟೆಸ್ಟೆಂಟ್ಸು, ಇಂಥವ್ರು ಅಂಥವ್ರು ಅಂತ ಹೇಳೋಕ್ಕೆ ಆಗಲ್ಲ ಮೇಡಮ್. ರೈತರು ಎಷ್ಟೇ ಕಷ್ಟ ಇದು ಏನೇ ಇದ್ರು ಅವ್ರಿಗೆ 1000 ಇರ್ತವೆ ಪಾಪ, 1000 ಕಷ್ಟಗಳಿರ್ತವೆ. ಅವ್ರು ಅಂಥ ಮಧ್ಯದಲ್ಲೂ ಎತ್ತುಗಳ ಮೇಲೆಲ್ಲ ಬರ್ಕೊಂಡು, ಮನೆ ಮುಂದೆ ಬ್ಯಾನರ್ ಹಾಕೊಂಡು, ಕಿಚಾಯಿಸ್ಬೇಕಾದ್ರೆ ಬೆಂಕಿ ಮೇಲೆಲ್ಲ ಕಿಚಾಯಿಸೋದು, ಅದೆಲ್ಲ ಮಾಡ್ಕೊಂಡು, ಆಮೇಲೆ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಸಾಂಗ್ ಆಡೋದು, ಆಮೇಲೆ ಗಿಲ್ಲಿ ಮಾಮ ಗಿಲ್ಲಿ ಗಿಲ್ಲಿ ಅಂತ ಕರೀದು, ದೊಡ್ಡವರು ವಯಸ್ಸಾಗಿರೋರು ಮಾತಾಡೋದು ಅದ್ರ ಬಗ್ಗೆ, ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿಗೆ ಓಟ್ ಹಾಕಿ ಅಂತ ಹೇಳೋದು, ಅದೆಲ್ಲ ರೀಲ್ಸಲ್ಲಿ ನೋಡಿದ್ದು. ಪ್ರತಿಯೊಂದು ಮೇಡಮ್, ಇದು ಅದು ಅಂತ ನೀವು ಹೇಳೋಕ್ಕೆ ಆಗಲ್ಲ, ಹೇಳಂಗೆ. ಆಮೇಲೆ ನನಗೆ ಆಶ್ಚರ್ಯ ಆಗೋದು ಅದೇ ಮೇಡಮ್, ಈಗ ಸೋಷಿಯಲ್ ಮೀಡಿಯಾ ಒಂದು ಟ್ರೋಲು, ನಾನು ಅಷ್ಟು ಜಾಸ್ತಿ ಅಂದರೆ ಬೆರಳೆಣಿಕೆ ಅಷ್ಟು ಟ್ರೋಲು ನೋಡಿಲ್ಲ ನಾನು. ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಆದದ್ದು ಅದು ದೊಡ್ಡ ಆಶ್ಚರ್ಯ, ಮತ್ತು ದೊಡ್ಡ ಖುಷಿ ಆದದ್ದು. ಆಮೇಲೆ ನೀವು ಎಷ್ಟು ಸಪೋರ್ಟ್ ಮಾಡಿದ್ರಿ ಮೇಡಮ್, ಮಾಧ್ಯಮದವರು, ನಿಮ್ಮ ಪಬ್ಲಿಕ್ ಟಿವಿ ಎಷ್ಟು ಸಪೋರ್ಟ್ ಮಾಡಿದ್ರಿ, ಹಾಕಿ ಗಿಲ್ಲಿ 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 ಅಂತ ಒಂದಷ್ಟು ಇದು ಮಾಡಿದ್ರಿ. ಎಲ್ಲರೂ ಒಂದು ಹೆಂಗಾಗ್ಬಿಡ್ತು ಅಂದರೆ ಮೇಡಮ್, ನನಗೆ ಅದೇ ನಂಬಿಕೆ ಐತಿಲ್ಲ. ಈಗ ಹೆಂಗೆ ಅನ್ನೋ ಕನ್ಫ್ಯೂಷನ್ ಇನ್ನೂ ಐತೆ. ಓಕೆ ಗಿಲ್ಲಿ, ಇಷ್ಟೊತ್ತು ನಮ್ಮ ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರಿ, ಧನ್ಯವಾದ ನಿಮಗೆ. ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳ್ಬೋದಾ? ಅದೇ ನಾನು ಎಲ್ಲ ಕಡೆನೂ ಹೇಳೋಂಗೆ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊನೆವರೆಗೂ ಹಿಂಗೆ ಇರಲಿ. ಸದಾ ನಿಮಗೆ ಚಿರಋಣಿಯಾಗಿರ್ತೀನಿ. ಇದನ್ನ ಹಿಂಗೆ ಉಳಿಸ್ಕೊಯ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ನಟ ಅವರು ಎಷ್ಟೊತ್ತು ಮಾತನಾಡೋದಕ್ಕೆ. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.